ಸೊ ನೆಕ್ಸ್ಟ್ ನಾವು ಐ ಥಿಂಕ್ ವಿ ಶುಡ್ ಟಾಕ್ ಅಬೌಟ್ ಹಿಸ್ ಅನ್ಫರ್ಗೆಟಬಲ್ ಮೂಮೆಂಟ್ಸ್ ಮೇ ಬಿ. ನಿಮ್ಗೆ ಏನ್ ಅನ್ಸುತ್ತೆ? ಸೊ ವಿಲ್ ಸ್ಟಾರ್ಟ್ ವಿತ್ ಸಚಿನ್. ಸೊ ಆಬ್ವಿಯಸ್ಲಿ ಇನ್ ಇಸ್ 13 ಇಯರ್ಸ್ ಕರಿಯರ್ ತುಂಬಾ ಮ್ಯಾಚಸ್ ಗೆಲ್ಸ್ಕೊಟ್ಟಿದ್ದಾರೆ ಇಂಡಿಯಾಗೆ. ನಿಮ್ಗೆ ಯಾವ್ದಾದ್ರು ಇವಾಗ ಇನ್ನೂ ಮೈಂಡ್ ಫ್ರೆಶ್ ಆಗಿ, ಅಥವಾ ಇದು ಈ ಪರ್ಟಿಕ್ಯುಲರ್ ಸ್ಪೆಲ್ ಆಗಿರ್ಬೋದು, ಈ ಪರ್ಟಿಕ್ಯುಲರ್ ಇನ್ನಿಂಗ್ಸ್ ಯಾವುದೋ ಒಂದು, ಸೊ ವೇರ್ ಹಿ ವಾಸ್ ಏಬಲ್ ಟು ಕೈಂಡ್ ಆಫ್ ಸ್ಟಿಲ್ ನಿಮ್ ಕಣ್ಮುಂದೆ ಬರ್ತಾ ಇರೋದು ಅಂದ್ರೆ ಯಾವ್ದಾಗಿರುತ್ತೆ ಅದು? ನಂದು 3 ಇನ್ಸ್ಟೆನ್ಸ್ ಬರುತ್ತೆ ಆಕ್ಚುಲಿ. ನಾಟ್ ಓನ್ಲಿ ರಿಸ್ಟ್ರಿಕ್ಟಿಂಗ್ ಮೈ ಸೆಲ್ಫ್ ಟು ಬೌಲಿಂಗ್, ಅವ್ರು ಬರೀ ಬೌಲಿಂಗ್ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳಲ್ಲ. ಒಂದು ಇನ್ಸ್ಟೆನ್ಸ್, ಲೇಟೆಸ್ಟ್ ಇನ್ಸ್ಟೆನ್ಸ್ ಲಾಸ್ಟ್ ಇಯರ್ BGT, ಇದು ಲಾಸ್ಟ್ ಟೈಮ್ BGT ಆಡಿದ್ ನೆನಪಾಗುತ್ತೆ. ಅವರು ಮತ್ತೆ ಹನುಮ ವಿಹಾರಿ ಡಿಫೈ ಆಲ್ ಆರ್ಡ್ಸ್ ನ ಡಿಫೈ ಮಾಡಿ ನಮ್ಗೆ ಡ್ರಾ ತರ್ಸ್ಕೊಟ್ಟಿದ್ದು. ಸೊ ಆ ಗ್ರಿಟ್, ಆ ಇಂಜುರೀಸು, ಆ ಏಟ್ ತಿಂದು ಹಿ ವಾಸ್ ಆಲ್ವೇಸ್ ಅ ಟೀಮ್ ಮ್ಯಾನ್. ಸೊ ಅವರು ಬರೀ ಬೌಲಿಂಗ್ ಅಲ್ಲಿ ನಾನು ಗೆಲ್ಸೋದಲ್ಲ ಗುರು, ನನ್ನ ಬ್ಯಾಟಿಂಗ್ ಅಲ್ಲೂ ಕೂಡ ಇದೆ, ನಂದು ಕೆಪಬಿಲಿಟೀಸ್ ಇದೆ. ಆ ಡ್ರಾ ವಾಸ್ ಈಕ್ವಲೆಂಟ್ ಟು ಅ ವಿನ್. ನಮ್ಗೆ ಗಾಬಾದಲ್ಲಿ ನಮ್ಗೆ ಸೀರೀಸ್ ಗೆಲ್ಸ್ಕೊಟ್ಟಿದ್ದು ಅದು ಒಂದು. ಇನ್ನೊಂದು ಯಾವುದು ಅಂದ್ರೆ ಮೋಸ್ಟ್ ಅಂಡರ್ ರೇಟೆಡ್ ನನ್ ಪ್ರಕಾರ, ಅದು 2011 ವರ್ಲ್ಡ್ ಕಪ್ ಸೆಮಿಫೈನಲ್ಸ್ ಆಸ್ಟ್ರೇಲಿಯಾ ಮೇಲೆ 5 overs 22 runs ಕೊಟ್ಟು ವಿಕೆಟ್ ತೆಗಿತಾರೆ. 1-2 ಫಸ್ಟ್ ಪವರ್ ಪ್ಲೇ ಫಸ್ಟ್ ವಿಕೆಟ್ 1 ವಿಕೆಟ್ ತೆಗಿತಾರೆ ಅನ್ಸುತ್ತೆ. ನ್ಯೂ ಬಾಲ್ ಮಾಡ್ತಾರೆ ಅವ್ರು ಆಕ್ಚುಲಿ. ಸೆಮಿಫೈನಲ್ಸ್ ನ್ಯೂ ಬಾಲ್ ಶೇರ್ ಮಾಡ್ತಾರೆ. 5 overs 22 runs ಕೊಡ್ತಾರೆ. ಇಟ್ ವಾಸ್ ಓವರ್ ಎಂಟೈರ್ ಡ್ಯೂರೇಷನ್ ಆಫ್ ದ ಮ್ಯಾಚ್ ನೀವು ನೋಡಿದ್ರೆ ಇಂಪ್ಯಾಕ್ಟ್ ಇಲ್ಲದೆ ಇರ್ಬೋದು, ಬಟ್ ವೆರಿ ಅಂಡರ್ ರೇಟೆಡ್ ಸ್ಪೆಲ್ ಅದು. ಅದನ್ನ ಕಟ್ ಹಾಕಿತ್ತು ಆಕ್ಚುಲಿ. ಹೌದು, ಬ್ರಾಡ್ ಹ್ಯಾಡಿನ್, ಶೇನ್ ವಾಟ್ಸನ್ ಇಬ್ಬರಲ್ಲಿ ಒಬ್ರು ವಿಕೆಟ್. ಅದು ಆಕ್ಚುಲಿ ರನ್ಸ್ ನ ಕಟ್ ಡೌನ್ ಮಾಡ್ತಾರೆ, ಫ್ಲೋ ಆಫ್ ರನ್ಸ್ ನ ಕಟ್ ಡೌನ್ ಮಾಡ್ತಾರೆ. ಸೊ ಅದೊಂದಿದೆ. ಆಮೇಲೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ T20 ವರ್ಲ್ಡ್ ಕಪ್, ಬಲ್ಕ್ ಆಫ್ ದ ಸ್ಕೋರಿಂಗ್ ವಿರಾಟ್ ಕೊಹ್ಲಿ ಮಾಡಿರ್ಬೋದು, ಬಟ್ ಆ ಪ್ರೆಸರ್ ಸಿಚುಯೇಷನ್ ಅಲ್ಲಿ 1 ಬಾಲ್ 4 ರನ್ ಬೇಕಿರುತ್ತೆ. ಆ ಬಾಲ್ ಬಿಡ್ತಾರೆ, ವೈಡ್ ಆಗುತ್ತೆ. ಯಾವುದೇ ಟಾಪ್ ಆರ್ಡರ್ ಬ್ಯಾಟರ್ ಇದ್ರೂ ಬ್ಯಾಟ್ ಹಾಕಿರೋರು ಅದಕ್ಕೆ. ಅಷ್ಟು ಕಾಮ್ ಥಿಂಕಿಂಗ್, ಅಷ್ಟು ಕಾಮ್ ಮೈಂಡ್ ಇಟ್ಕೊಂಡು ಆ ಬಾಲ್ ಓಕೆ ಪಿಚ್ ಡೌನ್ ಲೆಗ್ ಸ್ಟಂಪ್ ಆಂಗಲ್ ಇದೆ, ಡ್ರಿಫ್ಟ್ ಆಗಿ ಆಚೆ ಹೋಗುತ್ತೆ, ಅಷ್ಟು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಾಲ್ ಬಿಡ್ತಾರಲ್ಲ, ಅದು ಪ್ರಾಬಬ್ಲಿ ಆ ಇನ್ನಿಂಗ್ಸ್ ಇಂಪ್ಯಾಕ್ಟ್ ಇಲ್ಲದೆ ಇರಬಹುದು, ಬಟ್ ಕ್ವಿಕ್ ಥಿಂಕಿಂಗು, ಆಮೇಲೆ ರಿಸಲ್ಟ್ ಏನಾಗಬಹುದು ಅಂತ ಯೋಚನೆ ಮಾಡಿ, ಐ ವಿಲ್ ಗೆಟ್ ಅನ್ ಎಕ್ಸ್ಟ್ರಾ ಬಾಲ್, ಬೌಲರ್ ಪ್ರೆಷರ್ ಅಲ್ಲಿ ಇರ್ತಾರೆ ಅಂತ ಯೋಚನೆ ಮಾಡಿ, ಬ್ಯಾಟಿಂಗ್ ಅಲ್ಲಿ ನೆಕ್ಸ್ಟ್ ಬಾಲ್ ಮಿಡ್ ಆಫ್ ತಲೆ ಮೇಲೆ ಲಾಫ್ಟ್ ಮಾಡಿ 4 ರನ್ ಸಿಗುತ್ತೆ, ಮ್ಯಾಚ್ ಗೆಲ್ತೀವಿ. ಸೊ ವಿರಾಟ್ ಕೊಹ್ಲಿ ಆ ಇನ್ನಿಂಗ್ಸ್ ಆಡ್ಕೊಂಡ್ ಬಂದಿರ್ಬೋದು, ಆ ಸ್ಟೇಜಿಗೆ ತಗೊಂಡ್ ಬಂದಿರ್ಬೋದು. ಈಗ 2023 ವರ್ಲ್ಡ್ ಕಪ್ ಅಲ್ಲಿ ಪ್ಯಾಟ್ ಕಮಿನ್ಸ್ ಹೇಳ್ತಾರಲ್ಲ, ಇಂಡಿಯಾ ಪ್ಲೇಡ್ ವೆರಿ ವೆಲ್ ಬಟ್ ಆಸ್ಟ್ರೇಲಿಯಾ ವರ್ ದ ಚಾಂಪಿಯನ್ಸ್ ಅಂತ. ವಿರಾಟ್ ಕೊಹ್ಲಿ ಟುಕ್ ದ ಟೀಮ್ ಟಿಲ್ ದೇರ್, ಬಟ್ ಫಿನಿಶಿಂಗ್ ಲೈನ್ ತಗೊಂಡೋಗಿದ್ ಅಶ್ವಿನೇ. ಆ ಬಾಲ್ ತಿರುಗಿ ಪ್ಯಾಡಿಗೆ ಬಿದ್ದಿದ್ರೆ ಅಶ್ವಿನ್ ಅವತ್ತೇ ರಿಟೈರ್ಮೆಂಟ್ ಅನೌನ್ಸ್ ಮಾಡ್ರು ಅವ್ರನ್ನ. ಹೇಳಿದ್ದಾರೆ ಅವರು. ಐ ಥಿಂಕ್ ಅವ್ರ ಪಾಡ್ಕಾಸ್ಟ್ ಅಲ್ಲಿ ಹಿ ಹ್ಯಾಸ್ ಮೆನ್ಷನ್ಡ್ ಅಬೌಟ್ ಇಟ್. ಅವರು ಫುಲ್ ಡಿಸೈಡ್ ಆಗ್ಬಿಟ್ಟಿದ್ದಾರೆ. ನಂಗೆ ಈ 3 ಇನ್ಸ್ಟೆನ್ಸಸ್ ಅವ್ರ ನೆನ್ಪು ಇಟ್ಕೊಂಡ್ರೆ ಸುಮಾರಿದೆ. ಮೇಜರ್ 3, ನಾಟ್ ವಿತ್ ರೆಸ್ಪೆಕ್ಟ್ ಟು ಬೌಲಿಂಗ್, 1 ಬೌಲಿಂಗು 2 ಬ್ಯಾಟಿಂಗ್ ನಮ್ಗೆ ತುಂಬಾ ಮೆಮೊರೀಸ್ ಅಲ್ಲಿ ಇರುತ್ತೆ. ಭಾರ್ಗವ್ ಡಿಫರ್ ಆಗುತ್ತೆ. ನಂದು ಒನ್ ಆಫ್ ದ ಥಿಂಗ್ ಸಿಡ್ನಿ ಟೆಸ್ಟ್, ಬಟ್ ವಿಲ್ ಹಿಯರ್ ದರ್ಶಿ ನಿಂದ ಹೇಳಪ್ಪ, ಆಮೇಲೆ ನಾನು ಹೇಳ್ತೀನಿ. ನಂದು ಐ ಥಿಂಕ್ ಚೆನ್ನೈ ಟೆಸ್ಟ್ ಮ್ಯಾಚ್. ಸೊ ಚಾನ್ಸೇ ಇಲ್ಲ, ಅವ್ರ ಹೋಮ್ ಗ್ರೌಂಡ್ ಅಲ್ಲಿ ಆಫ್ಟರ್ ವಿಕೆಟ್ಸ್ ಬಿದ್ಮೇಲೆ ಬಂದು 100 ಹಿಡಿಯೋದು. ಸೊ ಎಲ್ಲ ಹೇಳ್ಬೋದು, ಎಲ್ಲ ಅವ್ರಿಗೆ ಗೊತ್ತು ಕಂಡೀಷನ್ಸು, ಚೆನ್ನೈ ಅವರು ಹುಟ್ಟಿ ಬೆಳೆದಿದ್ದು ಎಲ್ಲ ಗೊತ್ತು ಅಂತ. ಬಟ್ ಕಮ್ ದೇರ್ ಡಾಮಿನೇಟಿಂಗ್ ಆಗಿ, ಅಂದ್ರೆ ಜನರಲಿ ನಾವು ನೋಡಿದೀವಿ ಲೋವರ್ ಡೌನ್ ದ ಆರ್ಡರ್ ಏನಾಗುತ್ತೆ ಅಂದ್ರೆ ಟಿಪಿಕಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಬಾಲ್ ಜಾಸ್ತಿ ತಗೊಂತಾರೆ, ಆಮೇಲೆ ಮೇ ಬಿ ಸ್ವಲ್ಪ ಒಂದು 50-60 ರನ್ ಹೊಡಿತಾರೆ ಅಂತ. ಬಟ್ ಇವ್ರ ಇನ್ನಿಂಗ್ಸ್ ಫ್ಲಾಲೆಸ್ ಆಗಿತ್ತು. ಅಂದ್ರೆ ಬೇರೆ ಕಂಪೇರ್ ಮಾಡಿದ್ರೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಅವ್ರು ಬರ್ತಾ ಇದ್ದಿದ್ದು ಲೈನ್ ಆಫ್ ದ ಬಾಲ್ ಎಲ್ಲ ಬಂದು ಔಟ್ ಆಗಿದ್ದು ಎಲ್ಲ ನೋಡಿದ್ರೆ ಹಿ ವಾಸ್ ಲೈಕ್ ಟೋಟ್ಲಿ ಇನ್ ಅ ಡಿಫ್ರೆಂಟ್ ಝೋನ್. ಆ ಪರ್ಟಿಕ್ಯುಲರ್ ಇನ್ನಿಂಗ್ಸ್ ಅಂತೂ ಸಖತ್ ಫ್ಲಾಲೆಸ್ ಆಗಿತ್ತು, ಟೈಮ್ ಆಗ್ತಾ ಇದ್ದಿದ್ದು, ಅದಾದ್ಮೇಲೆ ಅವ್ರು ಎಲಿವೇಟ್ ಆಗಿದ್ದು, ಆಮೇಲೆ ಬಂದು ಬೌಂಡ್ರೀಸ್ ಹೊಡೆದಿದ್ದು, ಎಸ್ಪೆಷಲಿ ಬಂದು ಲಾಫ್ಟ್ ಮಾಡಿದ್ದು ಎಲ್ಲ ಸಖತ್. ಹಿ ನ್ಯೂ ವಾಟ್ ಹಿ ವಾಸ್ ಡೂಯಿಂಗ್ ಇನ್ ಹಿಸ್ ಹೋಮ್ ಗ್ರೌಂಡ್. ಐ ಥಿಂಕ್ ಫಾರ್ ಮೀ ಹಿಸ್ ಇನ್ನಿಂಗ್ಸ್ ದಟ್ ಪರ್ಟಿಕ್ಯುಲರ್ ಇನ್ನಿಂಗ್ಸ್ ವಾಸ್ ಜಸ್ಟ್ ಅಮೇಸಿಂಗ್. ಅಂಡ್ ಅಗೇನ್ ಹಿಸ್ ಡೆಬ್ಯೂ ಅನ್ಸುತ್ತೆ ವೆಸ್ಟ್ ಇಂಡೀಸ್ ಮೇಲೆ ಫಸ್ಟ್ ಮ್ಯಾಚ್, he took a 10 wicket haul. So that is like telling that
ಬಾಸ್ ಸಿ ಐ ಆಮ್ ಹಿಯರ್, ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಲಾಟ್ ಫ್ರಮ್ ಮೀ ಅನ್ನೋ ಥರ. ಸೊ ಅವ್ರದ್ದು ಓಪನಿಂಗೇ ಒಂಥರ ಬ್ಲಾಕ್ ಬಸ್ಟರ್ ಓಪನಿಂಗ್ ಆಗಿತ್ತು. ಸೊ ಇಟ್ ಗೇವ್ ದೋ ಸಿಗ್ನಲ್ ಸೇಯಿಂಗ್ ದಟ್ ಹರ್ಭಜನ್ ಸಿಂಗ್ ಆದ್ಮೇಲೆ ಯಾರಪ್ಪ ಅಂತ ಇದ್ವಿ, ಇವಾಗ ನಾವು ಹೆಂಗೆ ಅಶ್ವಿನ್ ಆದ್ಮೇಲೆ ಯಾರಪ್ಪ ಅಂತೀವಿ, ಆ ಕ್ವೆಶ್ಚನ್ಗೆ ಐ ಥಿಂಕ್ ಆ ಡೆಬ್ಯೂ ಟೆಸ್ಟ್ ಮ್ಯಾಚ್ ಗೇವ್ ದಟ್ ಕೈಂಡ್ ಆಫ್ ಇಂಪ್ರೆಷನ್. ಇಲ್ಲ ಬಂದ್ರಪ್ಪ, ನಮ್ಗೆ ಹರ್ಭಜನ್ ಇಲ್ದೇ ಇದ್ರೇನಂತೆ, ಇವಾಗ ಅಶ್ವಿನ್ ಬಂದ್ರು ಅಂತ ಒಂದು ಮೆಸೇಜ್ ಇತ್ತು ಅದರಲ್ಲಿ. ನನ್ಗೆ ಮಾತಾಡ್ಬೇಕು ಅಂತಂದ್ರೆ ಐ ವಿಲ್ ಪ್ರಾಬ್ಲಿ, ಇವಾಗ ಟೆಸ್ಟ್ ಬಗ್ಗೆ ಎಲ್ಲ ನೀವು ಮಾತಾಡಿದೀರಾ, ಐ ವಿಲ್ ಸ್ಟಿಕ್ ಟು ವೈಟ್ ಬಾಲ್. ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಓವರ್ 12 ರನ್ ಹೆಂಗ್ ಮರಿಯೋಣ, ಅದನ್ನ ಅವ್ರು ಹಾಕಿದ್ದು ನಾವು ಚಾನ್ಸೇ ಇಲ್ಲ. ಅಲ್ಲ, ನೀನೇ ಕವರ್ ಮಾಡ್ಲಿ ಅಂತ ಬಿಟ್ಟಿದ್ದು ಎಲ್ಲ ನಾವೇ ಹೇಳ್ಬಿಟ್ರೆ. ಆಕ್ಚುಲಿ ಆ ಓವರ್ ಒಂದು ಬೌಂಡ್ರಿ ಕೂಡ ಬೀಳುತ್ತೆ. ಬೌಂಡ್ರಿ ಕೂಡ ಅದಾದ್ಮೇಲೆ ಕಮ್ಸ್ ಬ್ಯಾಕ್, ಪಾಸ್ ಮಾಡಿ ಬೌಲಿಂಗ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಅವಾಗ ಏನೇನೆಲ್ಲ ವೇರಿಯೇಷನ್ ತಂದ್ರೆ ಅದೇ ಹೇಳಿದ್ದು. ಇನ್ನೊಂದು ಏನ್ ಗೊತ್ತಾ, ಒಂಥರ ಇಟ್ ಇಸ್ ನಾಟ್ ಎ ವೆರಿ ಹ್ಯಾಪಿ ಮೆಮೊರಿ ಆಫ್ ಹಿಮ್. ಅಶ್ವಿನ್ದು ಹ್ಯಾಪಿ ಮೆಮೊರಿ ಅಲ್ಲ ಅಂದ್ರೆ ಯಾತ್ರಲ್ಲಿ ಇರ್ಬೋದು, ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ RCB. ನಮ್ಗೆ ಕ್ರಿಸ್ ಗೇಲ್ ಬಂದು ಅಶ್ವಿನ್ ಬಾಲ್ ಇಟ್ಕೊಂಡ್ರು ಅಂದ್ರೆ ಆಯ್ತು ಕಥೆ ಗುರು. ಅವಾಗ ಈಗ್ಲೂ ಅಷ್ಟೇ ನಾಪ್ಕ ಇರೋದು, ಐ ಥಿಂಕ್ ಚೆನ್ನೈ RCB ಫೈನಲ್ಸ್, ಕ್ರಿಸ್ ಗೇಲ್ ವಿಕೆಟ್ ಬಂದ ತಕ್ಷಣ ಹೌದು. ಆಕ್ಚುಲಿ ಲೀಗ್ ಸ್ಟೇಜ್ ಅಲ್ಲಿ ಕ್ರಿಸ್ ಗೇಲ್ ಡಾಮಿನೇಟ್ ಮಾಡ್ತಾರೆ ಅಶ್ವಿನ್. ಅವಾಗ ಅವ್ರು ಹೇಳ್ತಾರೆ ಕ್ಯಾನ್ ಇದರ್ ಬ್ರೇಕ್ ಮೈ ಕೆರಿಯರ್ ಆರ್ ಮೇಕ್ ಮೈ ಕೆರಿಯರ್ ಅಂತ. ನ್ಯೂ ಬಾಲ್ ಅಲ್ಲಿ ಹಾಕಿ ಕ್ರಿಸ್ ಗೇಲ್ ನೆತ್ಕೋತಾರೆ. ಸೊ ಒಂಥರ ನ್ಯೂ ಬಾಲ್ ಅಲ್ಲೂ ನಾವು ಹಾಕಕ್ಕೆ ಆಫ್ ಸ್ಪಿನ್ನರ್ ಸ್ಟಾರ್ಟ್ ಮಾಡ್ಬೋದು ಅಂತ ತೋರ್ಸ್ಕೊಟ್ಟಿದ್ದೆ. ಅಂದ್ರೆ ಮಾಡಿದಾರೆ ಹರ್ಭಜನ್, ಎಲ್ಲಾನು ಮುಂಚೆನೂ ಮಾಡಿದಾರೆ, ಇಲ್ಲ ಅಂತಲ್ಲ, ಬಟ್ ಅಷ್ಟು ಎಫೆಕ್ಟಿವ್ ಆಗಿ ಇವನ್ ಇನ್ ಶಾರ್ಟರ್ ಫಾರ್ಮ್ಯಾಟ್ ಮಾಡ್ಬೋದು ಅಂತ ತೋರ್ಸ್ಕೊಟ್ಟಿದ್ದೆ ಅವರು ಅಂತ. ಸೊ ನನ್ಗಂತೂ ಅದೇ ಚಾಂಪಿಯನ್, ಲೈಕ್ ಮೋಸ್ಟ್ ಆಫ್ ದೆಮ್ ನೀವು ಕವರ್ ಮಾಡಿದಿರಾ. ಬಟ್ ಯಾ, ದ ಚಾಂಪಿಯನ್ಸ್ ಟ್ರೋಫಿ ಮಾತಾಡ್ಬೇಕು, IPL ಅಲ್ಲಿ RCB ಅಗೇನ್ಸ್ಟ್ ಮಾತಾಡ್ಲೇಬೇಕು. ಅವ್ರದ್ದು ವಾಟ್ ಹಸ್ ಈಸ್ ಡನ್ ಇಸ್ ಒಂಥರ ಲಾಸ್ಟಿಂಗ್. ಐ ಥಿಂಕ್ ಆ ಚಾಂಪಿಯನ್ಸ್ ಟ್ರೋಫಿ ಏನಕ್ಕೆ ಸಖತ್ ಇಂಪಾರ್ಟೆಂಟ್ ಅಂದ್ರೆ ಇಟ್ ವಾಸ್ ನಾಟ್ ಎ T20 ಗೇಮ್. ಸೊ ನಾನು UK ಇದ್ದೆ ಅವಾಗ. ಸೊ ಫಾರ್ ಕಪಲ್ ಆಫ್ ವೀಕ್ಸ್ 3 ವಾರದಲ್ಲಿ ಹೋದಾಗ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆದಾಗ ಅಲ್ಲೇ ಇದ್ದೆ. ಐ ವಾಸ್ ಇನ್ ನಾಟಿಂಗ್ಹ್ಯಾಮ್, ಬರ್ಮಿಂಗ್ಹ್ಯಾಮ್ ಅಲ್ಲಿ ಮ್ಯಾಚ್ ಆಗಿದ್ದು. ಮಳೆ ಬರ್ತಾನೆ ಇತ್ತು. ಸೊ ಮೋಸ್ಟ್ ಆಫ್ ದ ಗೇಮ್ಸ್ ವರ್ ಟ್ರಂಕೇಟೆಡ್ ಗೇಮ್ಸ್. ಸೊ ಇಂಡಿಯಾ ಸೌತ್ ಆಫ್ರಿಕಾ ಆಗಿರ್ಬೋದು, ಅಲ್ಲೂ ಮಳೆ ಬಂದಿತ್ತು, ಬಟ್ ಮೋಸ್ಟ್ ಆಫ್ ದ ಗೇಮ್ಸ್ ಬಂತು. ಇಂಡಿಯಾ ಪಾಕಿಸ್ತಾನ ಇದಾಗಿತ್ತು. ಸೊ ಲಾಸ್ಟ್ ಅಂಡ್ ದೆನ್ ಇಲ್ಲಿ ಒಬ್ರು ಕ್ಲೈಂಟ್ ಮಾತಾಡ್ತಾ ಇದ್ರು, ಮ್ಯಾಚ್ ಆಗಲ್ಲ ಇದು ಹಾಗೆ ಹೇಗೆ ಅಂತ. ಫೈನಲಿ ಸಮ್ಹೌ T20 ಫಾರ್ಮ್ಯಾಟ್ ಬಂತು. ಸೊ 50 ಓವರ್ ಗೇಮು T20 ಬಂದು T20 ಸ್ಕೋರ್ ನೋಡಿದ್ರೆ ಇಟ್ ವಾಸ್ ನಾಟ್ ಇವನ್ ಮೋರ್ ದನ್ 6 runs per over. ಅಲ್ಲಿಂದ ಬಂದು ಲಾಸ್ಟ್ ಓವರ್ ಯು ಆಸ್ಕ್ ಅಶ್ವಿನ್ ಟು ಬೌಲ್ ದ ಲಾಸ್ಟ್ ಓವರ್ ಅಂಡ್ ದೆನ್ ವಿ ಲಿಫ್ಟ್ ದ ಚಾಂಪಿಯನ್ಸ್ ಟ್ರೋಫಿ. ದಿಸ್ ಇಸ್ ಲೈಕ್ ಎ ಪರ್ಫೆಕ್ಟ್ ಇಂಡಿಯನ್ ಬಾಲಿವುಡ್ ಮಸಾಲಾ ಡ್ರಾಮಾ. ಅದನ್ನು ಏನು ನೀನ್ ಇಶಾಂತ್ ಶರ್ಮಾ ಆಕ್ಚುಲಿ ಮೇಕ್ಸ್ ದಟ್ ಡಿಫರೆನ್ಸ್. ಅವಾಗ ವಿಕೆಟ್ ಅದು ಮತ್ತೆ ಇನ್ನೊಬ್ರು ಇಯನ್ ಮಾರ್ಗನ್ ವಿಕೆಟ್ ವಿಚ್ ಚೇಂಜಸ್ ಇದು. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಈ ಡಿಫೆಂಡ್ಸ್ 10-12 runs ಓವರ್. ಯಾ, ಒನ್ ಆಫ್ ದಿ ಅನ್ಫರ್ಗೆಟಬಲ್. ಅಲ್ಲಿ ವಿಕೆಟ್ ಹಿಂದೆಯಿಂದ ಆಕ್ಚುಲಿ ಅವಾಗ ಮ್ಯಾಚ್ ಗೆಲ್ಸಿದ್ದು. ಅವ್ರ ಬಗ್ಗೆ ತುಂಬಾ ಮಾತಾಡ್ತಾರೆ. ಬಾಲ್ ಕೊಡ್ಬಹುದು, ಕ್ರಿಸ್ ಗೇಲ್ ಹೇಳಿದ್ರು ಅವರೇ ಕೊಟ್ಟಿದ್ದು ಬಾಲ್ ಹಾಕಪ್ಪ ತಗೋ ಅಂತ. 2011 ವರ್ಲ್ಡ್ ಕಪ್ ಅಲ್ಲಿ ಅವರೇ ಕೊಟ್ಟಿದ್ದು ಬಾಲ್ ಹಾಕಪ್ಪ. ಬಾಲ್ ಕೊಡೋದು ಈಸಿ, ಕಾನ್ಫಿಡೆನ್ಸ್ ತುಂಬಿಸಿ ಬೌಲಿಂಗ್ ಮಾಡಿಸೋದು ಇಟ್ ಇಸ್ ನಾಟ್ ಎವ್ರಿವನ್ಸ್ ಕಪ್ ಆಫ್ ಟೀ. Absolutely true. I think majority of his performances, obviously he being behind the stumps ಬಂದಿದೆ ನಮ್ಗೆ. ಅದಾದ್ಮೇಲೆ ಕೊಹ್ಲಿ ಕ್ಯಾಪ್ಟನ್ಸಿ ಅಲ್ಲಿ he was like leading the pack. ಒಂಥರ ಅವ್ರು ಬೂಮ್ ಆಗಿದ್ದು ಫುಲ್ ಕೊಹ್ಲಿ ಕ್ಯಾಪ್ಟನ್ಸಿಯಲ್ಲಿ. Yeah, he was leading the pack for sure. So ಅದೆಲ್ಲ ನಡೀತಿತ್ತು. ನೈಸ್. ಇಲ್ಲಿ ಪಾಯಿಂಟ್ ಏನು ಅಂದ್ರೆ, ಸೊ ವಿರಾಟ್ ಕೊಹ್ಲಿ ವಾಸ್ ವೆರಿ ಶ್ಯೂರ್ ಓವರ್ಸೀಸ್ ನಂಗೆ ಯಾರು ವಿಕೆಟ್ಸ್ ತೆಕ್ಕೊಡ್ತಾರೆ, ಸಬ್ ಕಾಂಟಿನೆಂಟಲ್ ನಂಗೆ ಯಾರು ವಿಕೆಟ್ಸ್ ತೆಕ್ಕೊಡ್ತಾರೆ ಅಂತ. ಸೊ ಸಬ್ ಕಾಂಟಿನೆಂಟಿಗೆ ಬರ್ತಾ ಇದ್ದಂಗೆ ರವಿ ಅಶ್ವಿನ್ ಅಂಡ್ ಜಡೇಜಾ ಫೋಕಸ್ ಶಿಫ್ಟ್ ಆಗಿ ಹೋಗ್ತಾ ಇತ್ತು. ಸಮ್ ಟೈಮ್ಸ್ ಅಕ್ಷರ್ ಪಟೇಲ್. ಓವರ್ಸೀಸ್ ಹೋಗ್ತಾ ಇದ್ದಂಗೆ he was always dependent on his quicks to get the early breakthrough so that spinners can come and take the middle order and the tail headers so that they can wrap it up early. ಐ ಥಿಂಕ್ ಡಿಫೈನ್ ಆಗಿರ್ತಾ ಇತ್ತು. ಸೊ ಕೊಹ್ಲಿ ಕ್ಯಾಪ್ಟನ್ಸಿಲಿ ನನ್ನ ಎಕ್ಸ್ಪೆಕ್ಟೇಷನ್ ನಿಮ್ ಕಡೆಯಿಂದ ಹಿಂಗಿದೆ. ಸೊ ನೀವು ಇಲ್ಲಿ ಬಂದ್ರೆ ಯು ವಿಲ್ ಬಿ ದ ಡಾಮಿನೇಟ್ ಮಾಡಬೇಕು ನೀವು ಸಬ್ ಕಾಂಟಿನೆಂಟ್ ಅಲ್ಲಿ. ಅಲ್ಲಿ ಬಂದಾಗ ವೈಲ್ ಯು ಆರ್ ಕೈಂಡ್ ಆಫ್ ಸಪೋರ್ಟಿವ್,
ಬಟ್ ಸ್ಟಿಲ್ ವಿ ವಿಲ್ ಅಟ್ಯಾಕ್. ಸೊ ಆ ಅಟ್ಯಾಕ್ ಅನ್ನೋದು ಎಲ್ಲೂ ಹೋಗೋದೇ ಇಲ್ಲ ಅವ್ರ ಡಿಕ್ಷನರಿಯಿಂದ. ಸೊ ಆಲ್ ಗನ್ಸ್ ಬ್ಲೇಸಿಂಗ್ ಅಂತಲ್ಲ, ಎಲ್ಲಾ ಕಡೆ ಅಟ್ಯಾಕ್ 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 ಅಂತ. ಸೊ ಯಾ, ಇಟ್ ವಾಸ್ ನೈಸ್. ಆಕ್ಚುಲಿ ಇನ್ನೊಂದು ಅಶ್ವಿನ್ದು ಬಿಫೋರ್ ವಿ ಮೂವ್ ಆನ್ ಮರೆಯಕ್ಕಾಗದೇ ಇರೋದು ಅಂದ್ರೆ ಲಾಸ್ಟ್ ಇಯರ್ TNPL ಫೈನಲ್ ಕ್ಲಿಪ್ಪಿಂಗ್. ಅವನು ಪಾಪ ಇಂದ್ರಜಿತ್ ಬ್ಯಾಟಿಂಗ್ ಆಡ್ತಾ ಇದ್ದಾಗ ಒಂದು ಕ್ಯಾಚ್ ಏನೋ ಮಿಸ್ ಆಗತ್ತೆ, ಅವನೇ ಮ್ಯಾಚ್ ಗೆಲ್ಸ್ತಾನಲ್ಲ, ಇಲ್ಲಿಂದ ಡಗೌಟ್ ಇಂದ ಬೈಯ ಕ್ಲಿಪ್ಪಿಂಗ್ ಇದೆಯಲ್ಲ, ವಾಡ್ಬಿಡ್ತೀನಿ ಅಲ್ಲಿಂದ ಕಳಿಸ್ಬಿಡ್ತೀನಿ. ಐ ಥಿಂಕ್ another aspect about him is he being himself. ಇದು ಒಂದೇ ಅಲ್ಲ, ಕ್ರಿಕೆಟ್ ಅಲ್ಲ, ಎಲ್ಲಾ ಕಡೆ. ಸೊ ಈವನ್ ನಿನ್ನೆ ಅವ್ರದ್ದು ರಿಟೈರ್ಮೆಂಟ್ ಆದ್ಮೇಲೆ ಎಸ್ಪೆಷಲಿ ಅವ್ರ ಅಪ್ಪ ಸ್ಟೇಟ್ಮೆಂಟ್ ಕೊಟ್ಟಿರೋದು, ಅವ್ರ ಸ್ಟೇಟಸ್ ನೋಡೆ ಒಂದ್ ನಿಮಿಷ ಇಟ್ ಇಸ್ ಲೈಕ್ ಐ ವಾಸ್ ಬ್ಲೋನ್ ಅವೇ. ಲೈಕ್ ಕಾಂಟ್ರವರ್ಸಿ ತರ ಏನಾದ್ರು ಬಂದ ತಕ್ಷಣ ಏನಾಗತ್ತೆ, ಫುಲ್ ಒಂಥರ ಅದನ್ನ ಇನ್ನೂ ಬ್ಲೋ ಅಪ್ ಮಾಡಿ ಎಲ್ಲಾ ಕಡೆ ತೋರಿಸ್ತಾರೆ. ಹಿಸ್ ಮೆಸೇಜ್ ಇಟ್ ಸೆಲ್ಫ್ ಲೈಕ್ ಕಂಪ್ಲೀಟ್ಲಿ ಸಟಲ್ ಆಗಿ ಎಲ್ಲ ಇವಾಗ ಮರ್ತೆ ಹೋಗಿರ್ತಾರೆ ಎಲ್ಲಾರು. ಯಾಕಂದ್ರೆ he was addressing to his father and he was also telling the media guys saying ಬಿಟ್ಬಿಡ್ರ ಸಟಲ್ ಆಗಿ ಮುಗಿಸಿದ್ರು. ಅಂದ್ರೆ ಅವ್ರ ಅಪ್ಪಂಗೆ ಆತರ ಆಮೇಲೆ ಏನಪ್ಪ ನಾನು ಇದನ್ನೆಲ್ಲ ಅನ್ಕೊಂಡೇ ಇರ್ಲಿಲ್ಲ. ಅವ್ರ ಮೂವಿ ಸಖತ್. ಆಕ್ಚುಲಿ ಪಾಡ್ಕಾಸ್ಟ್ ಫಾಲೋ ಮಾಡೋರ್ಗೆ ಅವ್ರದ್ದು ಅಂಡ್ ಆಲ್ ಇಸ್ ಇಂಟರ್ವ್ಯೂಸ್, ಅವ್ರ ಮೂವಿ ಇನ್ಫ್ಲೂಯೆನ್ಸ್ ಎಷ್ಟು ಅದ್ರ ಐ ಮೀನ್ ವಿ ಕನೆಕ್ಟ್ ಮೋರ್ ಬೇರೆ ಮೂವಿ ಇನ್ಫ್ಲೂಯೆನ್ಸ್ ಬಗ್ಗೆ. ಅವ್ರು ಎಷ್ಟೊಂದು ಮೂವಿ ಡೈಲಾಗ್ ಗಳಿಗೆ ರೆಫರೆನ್ಸ್ ಕೊಡ್ತಾ ಇರ್ತಾರೆ. ಐ ಮೀನ್ ಈಸ್ ಅ ಮೂವಿ ಬಫ್ ಆಸ್ ವೆಲ್. ಎಸ್, ನೈಸ್. ಜೊತೆಗೆ ಅವ್ರ ಬೌಲಿಂಗ್ ಬಂದ್ರೆ ಸ್ಟ್ರೈಕರ್ ಮಾತ್ರ ಅಲ್ಲ, ನಾನ್ ಸ್ಟ್ರೈಕರ್ ಹುಷಾರಾಗಿರ್ಬೇಕು. ಆಚೆ ಹೋದ್ರೆ ಕಳಿಸ್ತಾ ಇರ್ತಾರೆ ವಾಪಸ್. ಅದೊಂದು ಇನ್ಸಿಡೆಂಟ್ ಇಫ್ ಯು ಹ್ಯಾವ್ ಟು ಸ್ಪೆಂಡ್ ಟೈಮ್. ಸೊ ಅವ್ರು ಐ ಥಿಂಕ್ ವಾಟ್ ಹಿ ಈಸ್ ವೆರಿ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ರೂಲ್ಸ್. ರೂಲ್ ಅಂತ ಮಾಡಿದ್ಮೇಲೆ ಎಕ್ಸಾಕ್ಟ್ಲಿ, ಮತ್ ರೂಲ್ ಅಂತ ಏನಕ್ಕೆ ಇಟ್ಟಿದ್ದೀರಾ ಅದನ್ನ? ನಿಮ್ ಜೆಂಟಲ್ಮ್ಯಾನ್ ಗೇಮು ಅದೆಲ್ಲ ಸೈಡ್ ಇಟ್ಬಿಡಿ. ರೂಲ್ ಅಂತಿದೆ ಗುರು, ಐ ಜಸ್ಟ್ ಫಾಲೋಡ್ ದ ರೂಲ್. ನೀವು ಅದಕ್ಕೂ ಬಂದು ಕ್ರಿಟಿಸೈಸ್ ಮಾಡಿದ್ರೆ ಐ ಥಿಂಕ್ ಅದನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಗೇಮ್ ಬಿಟ್ಬಿಡಿ ಅನ್ನೋದು ಸೆಕೆಂಡ್ರಿ. ಜೆಂಟಲ್ಮನ್ ಗೇಮ್ ಅನ್ನೋದಕ್ಕೂ ಅವ್ರು ನಾನ್ ಸ್ಟ್ರೈಕರ್ ಒಳಗಡೆ ಇರ್ಬೇಕಲ್ಲ. ದಟ್ ಇಸ್ ಆಲ್ಸೋ ದೇ ಕಾಂಟ್ ಟೇಕ್ ಅಡ್ವಾಂಟೇಜ್. ಸೊ ಇಟ್ ವಾಸ್ ನಾಟ್, ವಿ ಕಾಂಟ್ ಸೇ ಜೆಂಟಲ್ಮನ್ ಗೇಮ್ ಅಲ್ಲ ಅದು ಅಂತ. ಅಂಡ್ ದೆನ್ ಇವಾಗ ಅದು ಮಂಕಡ್ನ ತೆಗೆದು ರನ್ಔಟ್ ಅಂತ ಮಾಡಿದ್ರು. ಐ ಥಿಂಕ್ ಹಿ ಆಬ್ವಿಯಸ್ಲಿ ವಾಸ್ ದ ಸೋಲ್ ರೀಸನ್ ಫಾರ್ ಇಟ್. ಓಕೆ, ಕ್ವಿಕ್ಲಿ. ಸೊ ಬಿಫೋರ್ ವಿ ಮೂವ್ ಆನ್, ಐ ಥಿಂಕ್ ಇದು ಇಂಪಾರ್ಟೆಂಟು ಎಸ್ಪೆಷಲಿ ನಿಮ್ಮಿಬ್ಬರಿಗೆ. ಸೊ ಐ ನೋ ಆಸ್ ಅನ್ ಆಫ್ ಸ್ಪಿನ್ನರ್, ಆಸ್ ಅನ್ ಆಲ್ರೌಂಡರ್ ಫಾರ್ ದ ಟೀಮ್ ಎಷ್ಟು ಇನ್ಫ್ಲೂಯೆನ್ಸ್ ಮಾಡಿರ್ತಾರೆ ಅಶ್ವಿನ್, ಬಿಕಾಸ್ ನಾವು ಪ್ಯಾರಲಲ್ ಆಗಿ ಆಡ್ತಾ ಇದ್ವಿ. ಅಂಡ್ ದೆನ್ he obviously has been someone who you both would be looking forward. So nimge how much of an influence Ashwin was in your cricketing career? ಹೇಳಿ ಭಾರ್ಗವ್. ನನ್ನಿಂದ ಸ್ಟಾರ್ಟ್ ಮಾಡ್ತಾ ಇವ. ಓಕೆ, ಐ ಥಿಂಕ್ ಎಲ್ಲೋ ಅಶ್ವಿನ್ಗುನು ಸಮ್ವೇರ್ ಸೋ ಮೆನಿ ಥಿಂಗ್ಸ್ ಐ ರಿಲೇಟ್ ಟು. ಐ ಹ್ಯಾವ್ ಬೀನ್ ರೀಡಿಂಗ್ ಹಿಸ್ ಬುಕ್. ಇವಾಗ ಯಾರನ್ನ ವ್ಯೂವರ್ಸ್ ಅವ್ರದ್ದು ಓದಿಲ್ಲ ಅಂತಂದ್ರೆ ಐ ಹ್ಯಾವ್ ದ ಸ್ಟ್ರೀಟ್ಸ್, ಪ್ಲೀಸ್ ಓದಿ. ಐ ಮೀನ್ ಸೋ ಮಚ್ ಇನ್ಸೈಟ್ಸ್ ಆ ಬುಕ್ ಅಲ್ಲೂ ಇದೆ. ಎಲ್ಲರೂ ಅನ್ಕೋತಾ ಇದ್ವಿ. ಆಕ್ಚುಲಿ ಏನ್ ಗೊತ್ತಾ, ಫಸ್ಟ್ ನಾವು ಈ ಜಸ್ಟ್ ಬಿಕಾಸ್ ವಿ ಜಸ್ಟ್ ಟಚ್ ದ ಟಾಪಿಕ್ ಆಫ್ ನಾನ್ ಸ್ಟ್ರೈಕರ್ ಅಂತ ನೋಟ್ ಮಾಡೋದು, ಯಾವ್ದೋ ಅಂಡರ್-16 ಗೇಮು ಅಂಡರ್-14 ಗೇಮು ಫಸ್ಟ್ ಟೈಮ್ ಅವ್ರ ಅಪ್ಪ ಹೇಳ್ಕೊಡೋದಂತೆ ಅವ್ನಿಗೆ. ಅಲ್ಲಿಂದ ಅಲ್ಲಿ ಮ್ಯಾಚ್ ನೋಡ್ತದ ಕೂತ್ಕೊಂಡು. ಅದ್ರ ಬಗ್ಗೆ ರೆಫರೆನ್ಸ್ ಇದೆ ಆ ಬುಕ್ ಅಲ್ಲಿ. ಅವ್ರು ಹೇಳ್ತಾರೆ ನಾನ್ ಸ್ಟ್ರೈಕರ್ ಎಂಡಲ್ ರನ್ಔಟ್ ಹೊಡಿ ಅಂತ. ಸೊ ಅವ್ರು ಪ್ಯೂರ್ಲಿ ಬ್ಯಾಟರ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ. ಆಫ್ ಸ್ಪಿನ್ ಈ ಪಿಕ್ಡ್ ಇಟ್ ಅಪ್ ಅಟ್ ಅ ಲೇಟರ್ ಸ್ಟೇಜ್ ಆಫ್ ಟೈಮ್. ಏನಕ್ಕೆ ಅದ್ರ ಬಗ್ಗೆ ರೆಫರೆನ್ಸ್ ಮಾಡಿದೆ ಅಂದ್ರೆ, ಐ ಥಿಂಕ್ ಅಟ್ಲೀಸ್ಟ್ ದರ್ಶಿ ವುಡ್ ನೋ ದಿಸ್. ಅಂಟಿಲ್ 2016 ನಾನು ಐ ಆಲ್ವೇಸ್ ವಾಸ್ ಅ ನ್ಯೂ ಬಾಲ್ ಮೀಡಿಯಂ ಪೇಸ್ ಬೌಲರ್. ನ್ಯೂ ಬಾಲರ್, ಫಸ್ಟ್ ಚೇಂಜ್ ಮೀಡಿಯಂ ಪೇಸ್ ಬೌಲರ್. ಸೊ ಆಮೇಲೆ ಆಬ್ವಿಯಸ್ಲಿ ಏಜ್ ವಾಸ್ ಕ್ಯಾಚಿಂಗ್ ಅಪ್. ಐ ವಾಸ್ ನಾಟ್ ವೆರಿ ಕ್ವಿಕ್ ಆಲ್ಸೋ. ಎಷ್ಟೋ ಜನ ಯಂಗ್ಸ್ಟರ್ಸ್ ನಮ್ಗಿಂತ ಜೋರಾಗಿ ಹಾಕೋರಿದ್ರು. ಟೀಮಲ್ಲಿ ಲೀಗ್ ಮ್ಯಾಚಸ್ ಅಲ್ಲಿ ಟೀಮಲ್ಲಿ ಚಾನ್ಸ್ ಸಿಗೋದು ಕಡಿಮೆ ಆಗ್ತಾ ಇತ್ತು. ಬಟ್ ಇದರಲ್ಲಿ ನಮ್ಮ ಅದೇ ಒನ್ ಆಫ್ ಅವರ್ ಕ್ಲೋಸ್ ಡಿಯರೆಸ್ಟ್ ಫ್ರೆಂಡ್, ಅವನ ಬಗ್ಗೆನೂ ಹೇಳ್ಬೇಕು. ಅಜಿತಾ, ಹಿ ವಾಸ್ ಮೈ ಕ್ಯಾಪ್ಟನ್. ಸೊ ಯಾವಾಗ್ಲೂ ನೆಟ್ಸಿಂಗ್ ಮಾಡ್ತಾ ಇದ್ದಾಗ್ಲೇನೆ ಆ ಸೀಸನ್ ಮುಂಚೆ ಥ್ರೋ ಡೌನ್ಸ್ ಆಡ್ತೀನಿ ಬಾಲ್ ಹಾಕೋ ಅಂತ. ನಾವು ನೆಟ್ ಸೆಷನ್ ಅಲ್ಲಿ ಬೌಲಿಂಗ್ ಹಾಕಿ ಸುಸ್ತಾಗಿತ್ತು. ಅವಾಗ ಆಯ್ತು ಅಂದ್ಬಿಟ್ಟು ನಾನು ನಿಂತ್ಕೊಂಡು ಸುಮ್ಮನೆ ಆಫ್ ಸ್ಪಿನ್ ಹಾಕ್ತೀನಿ ಅಂತ ಆಗ್ತಾ ಇದ್ದಾಗ ಬಾಲ್ ತಿರ್ಗಕ್ ಶುರು ಆಯ್ತು.
ಅವನು ಆಮೇಲೆ ನಮ್ಗೆ ಯಾವಾಗ್ಲೂ ನಮ್ದು ಇದೊಂದು ಚಾಲೆಂಜ್ ಇತ್ತು. ನಾವ್ ಆಡ್ತಾ ಇದ್ದ ಟೀಮ್ ಗ್ಯಾರಿ ಕ್ರಿಕೆಟರ್ಸ್ಗೆ ಮೀಡಿಯಂ ಪೇಸರ್ ಸುಮಾರು ಜನ ಇದ್ರು. ನಮೀನ್ ಸ್ಟಾರ್ಟಿಂಗ್ ಫ್ರಮ್ ಜಾನಿ ಇರ್ಬೋದು, ದೀಪು ಇರ್ಬೋದು, ಆಮೇಲೆ ಚೆಟ್ಟಿ, ಮುಕುಂದ, ಸಂತು, 5 ಜನ ಒಂಥರ ಲೈಕ್ ಲೀತಲ್ ವೆಪನ್ಗಳ ತರ ಇದ್ರು ನಮ್ಗೆ. ನಾವು ಸ್ಪಿನ್ ಅಲ್ಲೇ ಯಾವಾಗ್ಲೂ ಹೊಡ್ತಾ ಬೀಳ್ತಾ ಇದ್ದಿದ್ದು. ಸೊ ಅವಾಗ ಅವನ್ ಸಜೆಸ್ಟ್ ಮಾಡಿದ್ದು ಲೈಕ್ ಚಾನ್ಸ್ ಸಿಗೋದು ಇವ್ರ 5 ಜನ ನಾವು ಟೀಮಲ್ಲಿ ಇಟ್ಕೊಂಡು ಅದ್ರ ಮೇಲೆ ನೀನ್ 6ನೇ ಮೀಡಿಯಂ ಪೇಸರ್ ಆಗಿ ಆಡ್ಬೇಕು ಅನ್ನೋದು ಚಾನ್ಸ್ ಸಿಗೋದು ಆಬ್ವಿಯಸ್ಲಿ ಕಡಿಮೆ ಆಗುತ್ತೆ. ನಾವು ಸ್ಪಿನ್ನರ್ಸ್ ಅಲ್ಲಿ ಯಾವಾಗ್ಲೂ ಹೊಡ್ತಾ ತಿಂತಾ ಇರ್ತೀವಿ, ಏನಕ್ಕೆ ನೀನು ಯೋಚನೆ ಮಾಡಬಾರ್ದು ಆಫ್ ಸ್ಪಿನ್ನರ್ ಆಗಕ್ಕೆ. ಸೊ ಅವಾಗ ನಾನು ಅದನ್ನ ಥಾಟ್ ತಗೊಂಡು ಐ ಥಿಂಕ್ ಅಟ್ಲೀಸ್ಟ್ ನೇತನ್ ಲಯನ್ದು ಮತ್ತೆ ಅಶ್ವಿನ್ ಅವ್ರದ್ದು ಎಷ್ಟು ವಿಡಿಯೋಸ್ ನೋಡಿದೀನಿ ಅಂದ್ರೆ ಆ ಸೀಸನ್ಗಿಂತ ಮುಂಚೆ ಏನೋ ಒಂದು ನೋಡೋದು, ಆ ವಿಡಿಯೋ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ನೆಟ್ಸ್ ಅಲ್ಲಿ ಟ್ರೈ ಮಾಡೋದು, ಇದನ್ನೇ ಮಾಡಿ 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 ಅದನ್ನ ಐ ಪಿಕ್ಡ್ ಇಟ್ ಅಪ್ ಒಂಥರ. ದೆನ್ 2017 ವಾಸ್ ದ ಫಸ್ಟ್ ಇಯರ್ ಇನ್ ಲೀಗ್ ಐ ಸ್ಟಾರ್ಟೆಡ್ ಆಫ್ ವಿತ್ ಆಸ್ ಅನ್ ಆಫ್ ಸ್ಪಿನ್ನರ್. ಆ ಮ್ಯಾಚ್ ಅಲ್ಲೂ ಏನು ಅಂತಂದ್ರೆ ಈಗಲೂ ನಾಪ್ಕ ಇದೆ, JSSL ಮ್ಯಾಚ್, ಫಸ್ಟ್ ಮ್ಯಾಚ್ ನಮ್ದು ಸೀಸನ್ದು ಡೆಕ್ಕನ್ ಯುನೈಟೆಡ್ ಮೇಲೆ ಗ್ಯಾರಿ ಕ್ರಿಕೆಟರ್ಸ್ ಎಷ್ಟು 260+ ಏನೋ ಹೊಡಿತೀವಿ. ಅದರಲ್ಲಿ ಮುಕುಂದ ಒಳ್ಳೆ ಇನ್ನಿಂಗ್ಸ್ ಆಡ್ತಾನೆ ಅಂಡ್ ಅವ್ನ್ ಯಾವ್ದೋ ರನ್ ನೋಡ್ತಾ ಇರುವಾಗ ಡೈವ್ ಆಗಿದಾಗ ಅವ್ನ್ ಶೋಲ್ಡರ್ ಗೇಟ್ ಬಿಟ್ಬಿಟ್ಟು ಅವ್ನ್ ಒಂದ್ ಬೌಲರ್ ಶಾರ್ಟ್ ಬೇರೆ. ನಾವು ಇದ್ರಲ್ಲಿ ಏನು ಅಂದ್ರೆ ಲೀಗಲ್ ಇನ್ನ ನಾನು ಬೌಲಿಂಗ್ ಹಾಕಿಲ್ಲ ಯಾವತ್ತೂ ಆಫ್ ಸ್ಪಿನ್. ನಮ್ ಕ್ಯಾಪ್ಟನ್ ಇನ್ನ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ ಆಗ್ತಾನೋ ಇಲ್ವೋ ಅಂತ. ಸೊ ಒಂದ್ ಬೌಲರ್ ಶಾರ್ಟ್ ಅವ್ನ್ ಸುಮಾರು ದಿನ ಆಗಿದೆ ಬೌಲಿಂಗ್ ಹಾಕಿ, ಅವನೇ ಬಂದ್ ಬೌಲಿಂಗ್ ಆಗ್ತಾ ಇದಾನೆ. ಆಮೇಲೆ ಇನ್ನೊಬ್ಬ ಆಫ್ ಸ್ಪಿನ್ನರ್ ಇದ್ದ ಬ್ಯಾಟರ್ ನಮ್ಗೆ ಹೇಮಂತ್ ಅಂತ, ಅವನು ಆಗ್ತಾ ಇದಾನೆ. ಇಲ್ಲ ಆಯ್ತು 30 ಓವರ್ ಆಯ್ತು, ಒಂದ್ 4 ವಿಕೆಟ್ ಏನೋ ಬಿದ್ದಿದೆ ಅಷ್ಟೇ ಅವ್ರಿಗೆ. ಅಂಡ್ ಅಂಪೈರ್ ಕಾನ್ಸ್ಟೆಂಟ್ ಆಗಿ ನಮ್ಗೆ ಹೇಳ್ತಾ ಇದಾರೆ, ಯಾಕಂದ್ರೆ ಜಾಸ್ತಿ ಬರೀ ಮೀಡಿಯಂ ಪೇಸರ್ಸ್ ಹಾಕಿರೋದು, ಸರ್ ನೀವು 4 ಓವರ್ ಶಾರ್ಟ್ ಇದ್ದೀರಾ, 5 ಓವರ್ ಶಾರ್ಟ್ ಇದ್ದೀರಾ. ಅವಾಗ ನಾನು ಹೋಗ್ಬಿಟ್ಟು ಅವ್ರಿಗೆ ನಮ್ ಕ್ಯಾಪ್ಟನ್ ಹೇಳ್ಬೇಕಾಯ್ತು, ಪ್ರಾಕ್ಟೀಸ್ ಮಾಡಿದೀನಿ ಕಣೋ, ಪರವಾಗಿಲ್ಲ ನಾನು ಕೊಡು ಹಾಕ್ತೀನಿ, ಏನಿಲ್ಲ ಅಂದ್ರೆ 4-5 ಓವರ್ ಶಾರ್ಟ್ ಆಗಿದೆಯಲ್ಲ ಅದನ್ನ ಉಳಿಸ್ಕೊಡೋಕೆ ನಾನು ಮಾಡ್ತೀನಿ ಅಂತ. ಆಕ್ಚುಲಿ ಆ ಬಾಲ್ ಇಟ್ಕೊಳ್ಳೋಣ ಅಂತಿದ್ದೆ. ಫಸ್ಟ್ ಮ್ಯಾಚ್ ಏನೇ ಅದು ಹಾಕಿದ್ದು ನಾನು. 7 overs 1 made in 35 runs 4 wickets. ಸೂಪರ್. ಸೊ ಅಲ್ಲಿಂದ ದೇರ್ ಇಸ್ ನೋ ಲುಕಿಂಗ್ ಬ್ಯಾಕ್ ತರ. ಇವಾಗ ವಾಪಸ್ ಹೋಗ ಮೀಡಿಯಂ ಪೇಸ್ ಅಂದ್ರೆ ಈಗ ಆ ಲಾಸ್ಟ್ 7 years ಏನ್ ಆಫ್ ಸ್ಪಿನ್ ಮೆಮೊರೀಸ್ ಇದೆಯೋ ಆ ಮೀಡಿಯಂ ಪೇಸರ್ಸ್ ಅಷ್ಟು ಇಲ್ವೇ ಇಲ್ಲ ಅಷ್ಟು. ಅದಾದ್ಮೇಲೆ ಇವಾಗ ಅಶ್ವಿನ್ ಅವ್ರನ್ನ ಅಷ್ಟು ಕ್ಲೋಸ್ ಆಗಿ ಫಾಲೋ ಮಾಡಕ್ ಶುರು ಮಾಡಿದ್ದು. ಸೊ ದಟ್ ಈಸ್ ದ ಮೇನ್ ಇಂಪ್ಯಾಕ್ಟ್. ಇದಕ್ಕಿಂತ ಇನ್ನು ನನ್ನ ಕ್ರಿಕೆಟ್ ಅನ್ನ ವಾಪಸ್ ರಿವೈವ್ ಮಾಡಿ ನನ್ನ ಲೀಗಲ್ಲಿ ಇಂಪ್ಯಾಕ್ಟ್ಫುಲ್ ಪ್ಲೇಯರ್ ಆಗಿ ಮಾಡಕ್ ಒನ್ ಆಫ್ ದ ರೀಸನ್ಸ್ ಇಸ್ ಅಶ್ವಿನ್ ಇನ್ ಹಿಮ್ಸೆಲ್ಫ್. ಅವ್ರದ್ದು ಬೌಲಿಂಗ್ ನೋಡಿ 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 ಅವ್ರದ್ದು ವೇರಿಯೇಷನ್ ಈಗಲೂ ಅಷ್ಟೇ. ನಮ್ಮ ಟೀಮಲ್ಲಿ ಆಕ್ಚುಲಿ ಒಬ್ಬ ಅಶ್ವಿನ್ ಅಂತ ಇದ್ದಾನೆ, ನಾನು ಅವನು ಅಂತೂ ಎಷ್ಟು ವೀಪ್ ಒಂಥರ ಬೌನ್ಸಿಂಗ್ ಐಡಿಯಾಸ್ ಅಂದ್ರೆ ಅವ್ರು ಏನಾದ್ರೂ ಒಂದು ವೇರಿಯೇಷನ್ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಬಂದ್ಬಿಟ್ಟು ನಾವಿಬ್ರು ಟ್ರೈ ಮಾಡ್ತೈತೆ. ಆಫ್ಕೋರ್ಸ್ ನಿಮ್ಗೂ ಗೊತ್ತು ಅಶ್ವಿನ್ ಬಗ್ಗೆ ಯಾರು ಅಂತ ಮಾತಾಡ್ತಾ ಇರ್ತಾರೆ. ಸೊ ವೆರಿ ಹೈ ರಿಗಾರ್ಡ್ಸ್ ಫಾರ್ ಹಿಮ್. ಅದಕ್ಕೆ ಐ ಫೆಲ್ಟ್ ವೆರಿ ಪರ್ಸನಲ್ ಆಲ್ಸೋ. ಅವ್ರು ಒಂಥರ ರಿಟೈರ್ ಆಗೋದ್ರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಂದ ಅಂತಂದಾಗ ಒಂಥರ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ, ದೋ ವಿ ನ್ಯೂ ಇಟ್ ವಾಸ್ ಕಮಿಂಗ್. ಯಾಕಂದ್ರೆ ಯಾವ್ದು ಹೋಮ್ ಸೀಸನ್ ಇರ್ಲಿಲ್ಲ. ಇದಾದ್ಮೇಲೆ WTC ಫೈನಲ್ಸ್, ನೆಕ್ಸ್ಟ್ ಇಂಗ್ಲೆಂಡ್ ಅಂದ್ರೆ ಈ ವಾಸ್ ಆಲ್ಸೋ ಏಜಿಂಗ್. ಬಟ್ ಅಲ್ಲಿ ಮಿಡಲ್ ಆಫ್ ದ ಸೀಸನ್ ಹಿಂಗ್ ಮಾಡ್ತಾರೆ, ರಿಟೈರ್ಮೆಂಟ್ ಅನೌನ್ಸ್ ಮಾಡ್ತಾರೆ ಅಂತ ಇಟ್ ವಾಸ್ ಲೀಸ್ಟ್ ಎಕ್ಸ್ಪೆಕ್ಟೆಡ್. ಸೊ ದಟ್ ವಾಸ್ ಅಬೌಟ್ ಹೌ ಮಚ್ ಇಂಪ್ಯಾಕ್ಟ್ ಹಿ ಹ್ಯಾಸ್ ಇನ್ ಮೈ ಕ್ರಿಕೆಟಿಂಗ್ ಜರ್ನಿ. ಮುಖ್ಯವಾಗಿ ಏನು ಅಂದ್ರೆ ಅವ್ರು ಕೇರಂ ಬಾಲ್ ಹೇಳ್ಕೊಟ್ಟಿದೆ ಅವರು. ಬೇಸಿಕ್ಲಿ ನಮ್ಗೆ ಇಲ್ಲಿ ಯಾರು ಕೋಚಸ್ ಕೇರಂ ಬಾಲ್ ಎಲ್ಲರೂ ಸ್ಟಾಕ್ ಡೆಲಿವರಿನೇ ಹೇಳ್ಕೊಡ್ತಾ ಇದ್ದಿದ್ದು. ನಾವು ಕಲ್ತಿದ್ ಕೇರಂ ಬಾಲ್ ಕಲ್ತಿದ್ ಯಾರೇ ಆಫ್ ಸ್ಪಿನ್ನರ್ ಕೇಳಿ ಕೇರಂ ಬಾಲ್ ಕಲ್ತಿದ್ ರವಿಚಂದ್ರನ್ ಅಶ್ವಿನ್ ಇಂದಾನೆ. ಮತ್ತೆ ನಾನು ಇನ್ನೂ ಏನಕ್ಕೆ ಅವ್ರ ಜೊತೆ ರಿಲೇಟ್ ಮಾಡ್ತೀನಿ ಅಂದ್ರೆ ಅವ್ರ ಬ್ಯಾಟಿಂಗ್ ಪೊಸಿಷನ್ 5-6 ಇತ್ತು, ನನ್ ಬ್ಯಾಟಿಂಗ್ ಪೊಸಿಷನ್ 5-6 ಇತ್ತು ಟೀಮ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್. ಸೊ ನಾನು ಯಾರು ಕೇಳಿದ್ರು ವೇರ್ ಡು ಯು ಪ್ಲೇ, ಹೌ ಡು ಯು ಪ್ಲೇ ಅಂದ್ರೆ ಮೋರ್ ಲೈಕ್ ಅಶ್ವಿನ್, ಬೌಲರ್ ಹೂ ಕ್ಯಾನ್ ಬ್ಯಾಟರ್ ಹೂ ಕ್ಯಾನ್ ಬೌಲ್ ಆತರ. ಸೊ ಏನಾದ್ರು ಅಶ್ವಿನ್ ರೆಫರೆನ್ಸ್ ಇಟ್ಕೊಂಡೆ ನಾವು ಆಲ್ಮೋಸ್ಟ್ ಲಾಸ್ಟ್ 5-6 years ಇಂದ ಕ್ರಿಕೆಟ್ ಆಡ್ಕೊಂಡ್ ಬಂದಿರೋದು. ಅವ್ರ ವೇರಿಯೇಷನ್ಸ್ ನ ಟ್ರೈ ಮಾಡೋದು, ಹೊಸದಾಗ ಏನಾದ್ರು ಕಲಿಯೋದು, ಅವ್ರ ಆಕ್ಷನ್ ಚೇಂಜ್ ಮಾಡೋದು, ಅವ್ರ ಆಕ್ಷನ್ ನ ಇಮಿಟೇಟ್ ಮಾಡಕ್ ಟ್ರೈ ಮಾಡೋದು. ಸೊ ಅವ್ರ ಇಂಪ್ಯಾಕ್ಟ್ ನಮ್ಮಿಬ್ರ ಮೇಲೆ ಮಾತ್ರ ಅಲ್ಲ, ಥ್ರೂಔಟ್ ದ ಕಂಟ್ರಿ ಅಂಡ್ ಥ್ರೂಔಟ್ ದ ವರ್ಲ್ಡ್ ತುಂಬಾ ಇದೆ. ಸೊ ಆಕ್ಚುಲಿ ನಾವು ಆಫ್ಲೈನ್ ಮಾತಾಡ್ಕೋತಾ ಇದ್ವಿ, MRF ಪೇಸ್ ಫೌಂಡೇಶನ್ ತರ ನಮ್ದು ಸ್ಪಿನ್ ಫೌಂಡೇಶನ್ ಒಂದು ಓಪನ್ ಮಾಡಿ ನಮ್ಮ ಅನಿಲ್ ಕುಂಬ್ಳೆ ಸರ್ನ ಮತ್ತೆ ಹರ್ಭಜನ್ ಸಿಂಗ್, ಮುರಳಿ ಕಾರ್ತಿಕ್, ಅಶ್ವಿನ್ ಅವ್ರನ್ನ ಕೂರ್ಸಿದ್ರೆ ಇಂಡಿಯನ್ಸ್ ತರ ಇಂಡಿಯನ್ಸ್ ಅಲ್ಲಿ ಸ್ಪಿನ್ನರ್ಸ್ ತುಂಬಾ ಚೆನ್ನಾಗಿ ಬಂದ್ಬಿಡ್ತಾರೆ, ಯಾರು ಆಡಕ್ ಮುಟ್ಟಕ್ಕೆ ಆಗಲ್ಲ, ಆತರ ಆಗ್ಬಿಡುತ್ತೆ. ಬೇರೆ ಕಂಟ್ರಿ ಅವರು ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಈಗ MRF ಪೇಸ್ ಫೌಂಡೇಶನ್ ಏನಾಗಿದೆ ಅಂದ್ರೆ ಆಸ್ಟ್ರೇಲಿಯನ್ಸ್ ನ ಕರ್ಕೊಂಡ್ ಬಂದು ಇಂಡಿಯನ್ ಮೀಡಿಯಂ ಪೇಸರ್ಸ್ ನ ಟ್ರೈನ್ ಮಾಡಿಸ್ತಾ ಇದಾರೆ. ಸೊ ಅದೇ ತರ ಸ್ಪಿನ್ಸ್ ಫೌಂಡೇಶನ್ ಸ್ಟಾರ್ಟ್ ಮಾಡಿದ್ರೆ ಓವರ್ಸೀಸ್ ಸ್ಪಿನ್ನರ್ಸ್ ಬಂದ್ಬಿಟ್ಟು ಇಲ್ಲಿ ಕಲ್ತ್ಕೊಂಡು ಹೋಗೋ ತರ ಆಗುತ್ತೆ.
ಸೊ ಅದು ನನ್ನ ಆಸೆ ಇದೆ, ಯಾವತ್ತಾದ್ರೂ ಒಂದಲ್ಲ ಒಂದ್ ದಿವಸ BCCI ಒಂದು ಇನಿಷಿಯೇಟಿವ್ ತಗೊಂಡು ಸ್ಟಾರ್ಟ್ ಮಾಡೇ ಮಾಡ್ತಾರೆ. BCCI ತಗೊಳ್ಳಿಲ್ಲ ಅಂದ್ರೂ ಅಶ್ವಿನ್ ಅಂತೂ ಡೆಫಿನೆಟ್ ಆಗಿ ಮಾಡ್ತಾರೆ ಅಂತ ನಂಗೆ ಆಸೆ ಇದೆ. ಟ್ರೂ. ಐ ಥಿಂಕ್ ಇಟ್ ಇಸ್ ಮೋರ್ ಆಫ್ ಅಶ್ವಿನ್ ಮಾಡ್ತಾರೆ ಅನ್ಸ್ತಾ ಇದೆ. ಯಾಕೆಂದ್ರೆ BCCI ಐ ಥಿಂಕ್ NCA ಬ್ಯಾಂಗ್ಳೂರ್ ಆಗಿರೋದ್ರಿಂದ ದೇ ಆರ್ ಲುಕಿಂಗ್ ಅಟ್ ಹೋಲಿಸ್ಟಿಕ್ ಅಪ್ರೋಚ್. ಸೊ ಎಲ್ಲ ಡಿಫ್ರೆಂಟ್ ಆಗಿ ಮಾಡ್ತಿದ್ದಾರೆ. ಬಟ್ ಐ ಆಮ್ ಶೋರ್ ಸೊ ಅಶ್ವಿನ್ ಅದನ್ನ ತಗೊಂಡ್ರೆ ಇಟ್ ವಿಲ್ ಬಿ ಮೋರ್ ನಮ್ ಜಸ್ಟಿಸ್ ಟು ವಾಟ್ ಪ್ರಾಬಬ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅನ್ನೋದು.